ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಕ್ಷಣದಿಂದ ಅಪಾಯ ಹೇಗ್ಲೇ ಇರುತ್ತೆ, ಹುಷಾರಾಗಿರ್ಬೇಕು ಅಂದ್ರು. ಅವ್ರು ಹೇಳ್ದ ಹಾಗೆ ಅಪಾಯ ಶುರು ಆಯ್ತು. ಅವನ್ ಚಾಕು ತೆಗ್ದಿದ್ದನ್ನ ನಾನೇ ನೋಡ್ದೆ. ನಿಮ್ಮನ್ನು ಚುಚ್ಚಕ್ ಬೇರೆ ಬಂದ. ಚಾಕುನಿರ್ಲಿಲ್ವಲ್ಲ? ಇಲ್ಲ ರೀ, ನಾನೇ ನಿಜವಾಗ್ಲೂ ನೋಡ್ದೆ. ನಾನ್ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರೆ ಅವ್ನ್ ಖಂಡಿತ ನಿಮ್ನ ಚುಚ್ಬಿಡ್ತಿದ್ದ. ಅವನ್ ಯಾರು ಇವ್ರಿಗೆ ಅಪಾಯ ಮಾಡ್ಬೇಕು ಅಂತಾನೆ ಬಂದಿದ್ದ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಮಾವ. ವೈದೇಹಿ, ಅವ್ನು ಯಾರೋ ಕಳ್ತನ ಮಾಡಕ್ ಬಂದಿದ್ರೆ ನನ್ನನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ ಅಂತ ಅನ್ಕೋತಿದ್ಯಲ್ಲ? ಇಲ್ಲ ರೀ, ಸ್ವಾಮೀಜಿ ಹೇಳ್ದ ಹಾಗೆ ನಡೀತು ಅಲ್ವಾ? ಹಾಗಾದ್ರೆ ಅದು ನಿಜಾನೇ. ಅಂದ್ರೆ ನಿಮ್ಮನ್ನ ಯಾರೋ ಏನೋ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಹೌದು ಕಣೋ, ನಮ್ಮ ಮನೆ ಒಳಗಡೆ ಜನಗಳು ನುಗ್ಗಿ ದಾಳಿ ಮಾಡೋದು ಏನು ಹೊಸದಲ್ಲ. ಅವತ್ತು ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ರು, ಮತ್ತೆ ಅವರೇ ಯಾರೋ ಬಂದಿರಬೇಕು. ನಾವು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಆಗ ಮಾವನ್ ಮೇಲೆ ಅಟ್ಯಾಕ್ ಮಾಡಿದ್ದು ವಾಲಿನೇ. ಈಗ್ಲೂ ವಾಲಿನೇ ಅಟ್ಯಾಕ್ ಮಾಡಿದ್ನಾ ಏನೋ? ಹೌದು, ವಾಲಿ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅಂದ್ರೆ ಹೇಳ್ದಂಗೆ ದೇವಾಂಶನ ಸಾಯ್ಸಕ್ ನೋಡಿದ್ನಾ? ಆವತ್ತು ನನ್ನ ಮೇಲೆ ದಾಳಿ ಮಾಡಿದ್ಯಾರು, ಇವತ್ತು ಬಂದಿದ್ಯಾರು? ಎರಡಕ್ಕೂ ಏನಾದರೂ ಸಂಬಂಧ ಇದೆಯಾ? ನನಗೇನೋ ಹಾಗನ್ನಿಸ್ಲಿಲ್ಲ ಅಪ್ಪ. ಅವನು ನನ್ನೇ ಸಾಯಿಸ್ಬೇಕು ಅಂತ ಬಂದಿದ್ದಿದ್ರೆ ನನ್ನ ರೂಮ್ಗೆ ಬರ್ತಿದ್ದ ಅಲ್ವಾ? ಅವನು ಆ ರೂಮ್ಗೆ ಯಾಕೆ ಹೋದ? ಅವನು ಖಂಡಿತ ಕಳ್ತನ ಮಾಡೋಕೆ ಬಂದಿದ್ದು. ಯಾವುದಕ್ಕೂ ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಆವತ್ತು ನಿಮ್ಮೇಲೆ ದಾಳಿ ಮಾಡ್ದವನ್ನ ಹಿಡಿದಿದ್ರೆ ಇವತ್ತು ಅವ್ನು ಮತ್ತೆ ಮನೆಗೆ ಬರ್ತಿರ್ಲಿಲ್ವೇನೋ? ನೀವು ಸರಿ ಹೋದ್ರಲ್ಲ ಅನ್ನೋ ಖುಷಿಲಿ ಅದನ್ನ ಮರ್ತೇ ಹೋದ್ವಿ. ಆದ್ರೆ ಈಗ ಹಾಗೆ ಸುಮ್ಮನೆ ಬಿಡಕ್ಕಾಗಲ್ಲ. ಇಲ್ಲ, ಈ ವಿಷಯನ ಅಷ್ಟು ಸುಲಭವಾಗಿ ಬಿಡೋದಕ್ಕಾಗಲ್ಲ. ಅವನು ಯಾರು ಗೊತ್ತಾಗ್ಲೇಬೇಕು. ಈಗಲೇ DSP ಅವ್ರ ಹತ್ರ ಮಾತಾಡ್ತೀನಿ. ಹಲೋ DSP ಅವರೇ, ಹೇಯ್ ಊರ್ಮಿಳಾ, ನಿದ್ದೆ ಬರ್ಲಿಲ್ವಾ? ನಿದ್ದೆ ಬರ್ದಂಗ್ ಮಾಡಿದ್ಯಲ್ಲ. ನಾನೇನ್ ಮಾಡ್ದೆ? ಓಹೋ, ಕನ್ಸಲ್ ಬಂದಿದ್ನಾ? ತುಂಬಾ ಕಾಟ ಕೊಟ್ನಾ? ಮಾಡಬಾರ್ದನ್ನೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ಹಾಗೆ ಜೋಕ್ ಮಾಡ್ಬೇಡ. ಅಯ್ಯೋ, ನಾನೇನ್ ಮಾಡ್ದೆ? ದೇವಾಂಶನ ಸಾಯಿಸ್ತೀನಿ ಅಂದಾಗ ಅವಮಾನ ಆಗಿದ್ ಕೋಪಕ್ಕೆ ಏನೋ ಹಾಗೆ ಹೇಳ್ತಿದ್ಯಾ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಅವನ್ನ ಸಾಯ್ಸಕ್ ಹೊರಟಿದ್ಯಾ? ಏಯ್, ನಾನ್ ಯಾಕೆ ಸಾಯ್ಸಕ್ ಟ್ರೈ ಮಾಡ್ಲಿ? ಏನ್ ಮಾತಾಡ್ತಾ ಇದ್ಯಾ? ಮತ್ ನೀನಲ್ಲ ಅಂದ್ರೆ ಮತ್ ಯಾರ್ ಗೋಡೆ ಹಾರ್ಕೊಂಬಂದು ದೇವಾಂಶನ ಸಾಯ್ಸಕ್ ನೋಡಿದ್ರು? ಹೌದಾ? ನಂಗೇನು ಗೊತ್ತಿಲ್ಲ ಊರ್ಮಿಳಾ. ನಾನೀಗಷ್ಟೇ ಜಸ್ಟ್ ನೋ ಓನ್ಲಿ ನಿದ್ದೆನೆ ಬರ್ತಿಲ್ಲ ಅಂತ ಓಡಾಡ್ತಿದ್ದೆ. ಆಹಾ, ಮತ್ತೆ ಇದೇನು? ಹೇಳು, ಮತ್ತಿದೇನು? ಬಂದಿದ್ ನೀನಲ್ಲ ಅಂದ್ಮೇಲೆ ಗೋಡೆ ಹಾರ್ಕೊಂಡ್ ಬಂದವನ್ ಹಾಕೊಂಡಿದ್ ಬುರ್ಕ ನಿನ್ ರೂಮಲ್ಲಿ ಯಾಕಿದೆ? ಅದು ನೀನಲ್ಲ ಅಂತ ಮಾತ್ರ ಹೇಳ್ಬೇಡ. ಹೌದು, ನಾನೇ. ಅಂದ್ರೆ ನಿನಗೆಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ಸುತ್ತೆ. ಒಬ್ಬ ಮನುಷ್ಯನ್ ಸಾಯಿಸ್ಬೇಕು ಅನ್ನೋ ಯೋಚನೆ ಇರೋವರೆಗೂ ನೀನೇನೋ ಸಾಧಿಸಕ್ಕಾಗಲ್ಲ. ಹೇಗ್ ಗೆಲ್ಬೇಕು ಅಂತ ಯೋಚಿಸ್ಬೇಕು, ಪ್ರಾಬ್ಲಮ್ಸ್ನೆಲ್ಲ ಹೇಗ್ ಫೇಸ್ ಮಾಡೋದು ಅಂತ ಯೋಚಿಸ್ಬೇಕು. ಅದನ್ ಬಿಟ್ಟು ಸಾಯಿಸಿದ್ರೆ ಏನ್ ಸಿಗುತ್ತೆ? ಯಾವತ್ತೋ ಒಂದಿನ ನಿಜ ಹೊರಗ್ ಬಂದು ಜೈಲ್ನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಅರ್ಥ ಆಯ್ತಾ ನಿಂಗೆ? ಏ ಊರ್ಮಿಳಾ, ನಾನು ಹೇಳದ್ ಕೇಳಿಸ್ಕೊತ್ಯಾ?
ಮುಸ್ಕ ಹಾಕೊಂಡು ಒಳಗೆ ಬಂದಿದ್ದು ನಾನೇ. ಆದರೆ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಮತ್ತೆ ದುಡ್ಡು ಬೇಕು ಅಂತ ಸಾಲ್ಗಾರನ ಹತ್ರ ಸಾಲ ಮಾಡಿದ್ನಲ್ಲ, ಅದನ್ನು ವಾಪಸ್ ಕೊಡು ಅಂತ ಅವ್ನು ಕಾಟ ಕೊಡ್ತಾ ಇದ್ದಾನೆ. ಚೆಕ್ ಮೇಲೆ ದೇವಾನ್ ಸೈನ್ ಫೋರ್ಜರಿ ಮಾಡಿದ್ದಕ್ಕೆ ಹೇಗೆ ಸಿಗಾಕೊಂಡೆ ಅಂತ ನೀನೇ ನೋಡ್ದಿಲ್ಲ. ಅದಕ್ಕೆ ನನಗೆ ಬೇರೆ ದಾರಿ ತೋಚದೆ ಮನೆಗೆ ಕಳ್ಳನ ಥರ ಬಂದೆ. ಇದು ವರ್ಕೌಟ್ ಆಗಲಿಲ್ಲ. ನೀನ್ ಹೇಳಿದ್ದನ್ನ ನಾನು ನಂಬ್ತೀನಿ, ಆದ್ರೆ ಮನೇಲಿ ಕದಿಯೋದಿಕ್ಕೆ ನೀನ್ಯಾಕೆ ಹೊರಗಿಂದ ಬಂದೆ? ಯಾಕಂದ್ರೆ ಕಳ್ತನ ಆದರೂ ಯಾವುದೋ ಕಳ್ಳ ಮನೆಗೆ ಬಂದು ಎಲ್ಲ ಕದ್ಕೊಂಡು ಹೋದ ಅನ್ಕೋತಾರೆ. ಅದೇ ಯಾವ ಗಲಾಟೆನೂ ಇಲ್ಲದೆ ದುಡ್ಡು ಕಾಣೆ ಆಯ್ತು ಅನ್ಕೋ, ಮನೇಲಿ ಇದ್ಕೊಂಡು ಇವನೇ ಕಳ್ತನ ಮಾಡಿದಾನೆ ಅಂತ ಎಲ್ಲರೂ ನನಗೆ ಚೀಮಾರಿ ಹಾಕ್ತಾರೆ. ನೀನ್ ಏನೇ ಹೇಳಿದ್ರು ನೀನ್ ಮಾಡಿದ್ ಯಾವ್ದು ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತಿದೆ. ಇವತ್ತು ಕೂಡ ಆಲ್ಮೋಸ್ಟ್ ನೀನು ಕೈಗೆ ಸಿಕ್ಕಿ ತಪ್ಪಿಸ್ಕೊಂಡಿದ್ಯಾ. ಮತ್ತೆ ಈ ತರ ಹುಚ್ಚ ಕೆಲಸ ಮಾಡ್ದೆ. ಆದಷ್ಟು ಬೇಗ ಆ ಪ್ರಾಬ್ಲಮ್ ಇಂದ ಹೊರಗ್ ಬಾ, ಆಮೇಲೆ ಮಿಕ್ಕಿದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನನ್ ರಾಣಿ ಹೇಳಿದ್ಮೇಲೆ ಇಲ್ಲ ಅಂತೀನ? ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ರೆ ನಿನ್ ಕೈಯೋ ಕಾಲು ಮುರಿತಿದ್ರು ಅಲ್ವಾ? ಹೌದು. ನನ್ ಮೇಲ್ ಕೈ ಹಾಕಿದ್ರೆ ನಾನ್ ಮುರ್ದ್ ಹಾಕ್ತೀನಿ. ಹುಷಾರ್. ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋದು ಯಾವಾಗ? ಈ ರಾಣಿ ನನ್ನ ಸ್ವಂತ ಆಗೋದು ಯಾವಾಗ? ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ. DSP ಸರ್ ಕಳ್ಸಿದ್ರು, ನೀವು ಸೆಕ್ಯೂರಿಟಿ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಂತೆ. ಹೌದು, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಕೂತ್ಕೊಳ್ಳಿ. ದೇವಾಂಶ್, ಕೆಳಗ್ ಬಾಪ್ಪ. ಹಾ ಹೇಳಿ ಅಪ್ಪ. ಪೊಲೀಸನ್ನ ಯಾಕೆ ಕರೆಸಿದ್ದಾರೆ? ನನ್ನ ಮೇಲೆ ಅನುಮಾನ ಬಂದು ಹೀಗೇನಾರು ಮಾಡಿದಾರಾ? ದೇವಾಂಶ್, ಇವತ್ತಿಂದ ನಿನಗೆ ಸೆಕ್ಯೂರಿಟಿಯಾಗಿ ನಿನ್ ಜೊತೆನೇ ಇರ್ತಾರೆ. ಓ, ಇವನಿಗೆ ಸೆಕ್ಯೂರಿಟಿನಾ? ಸದ್ಯ ಉಳ್ಕೊಂಡೆ. ನನಗೆ ಯಾಕಪ್ಪ ಸೆಕ್ಯೂರಿಟಿ? ಯಾಕೆ ಅಂತ ಕೇಳ್ತಿಯಲ್ಲ ಮಗನೇ. ರಾತ್ರಿ ಆಗಿದ್ದು ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗ್ತಾ ಇದೆ. ಯಾವಾಗ ಯಾರು ಯಾವ ಕಡೆಯಿಂದ ದಾಳಿ ಮಾಡ್ತಾರೋ ಏನೋ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅಪ್ಪ, ನೀವು ಮತ್ತೆ ತುಂಬಾನೇ ಯೋಚಿಸ್ತಿದ್ದೀರಾ. ರಾತ್ರಿ ಅವನು ಯಾರೋ ಕಳ್ತನ ಮಾಡೋಕೆ ಬಂದಿದ್ದ ಅಷ್ಟೇ. ಮತ್ತೆ ನಮ್ಮ ಮನೆಯೊಳಗೆ ಬರೋ ಪ್ರಯತ್ನ ಮಾಡಲ್ಲ ಅವನು. ಹಾಗಾಗಿದ್ರೆ ಒಳ್ಳೇದೇ ಕಣೋ. ಆದ್ರೆ ಅವನ್ ಬಂದಿದ್ದ ಉದ್ದೇಶ ಬೇರೆನೇ ಆಗಿದ್ರೆ ನಮ್ಮೆಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವೇನೋ? ಹೌದು ರೀ, ರಾತ್ರಿ ಸ್ವಾಮೀಜಿ ಹೇಳ್ದ ಹಾಗೆ ಎಲ್ಲ ನಡೀತು ಅಲ್ವಾ? ಅವನು ನಿಮ್ಗೆ ಅಪಾಯ ಮಾಡಬೇಕು ಅಂತಾನೆ ಬಂದಿದ್ದ. ಪೊಲೀಸ್ ಅವರು ನಿಮ್ ಜೊತೆನೇ ಇರ್ಲಿ ಬಿಡಿ. ಯಾಕೆಲ್ಲರೂ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಬಂದಿದ್ದಿದ್ರೆ ನಾನು ನೋಡಿ ಓಡ್ ಹೋಗ್ತಾ ಇರಲಿಲ್ಲ. ಕಡೆ ಪಕ್ಷ ಒಂದ್ಸಲಾದ್ರೂ ಅಟ್ಯಾಕ್ ಮಾಡಿ ಸಾಯಿಸೋಕೆ ಪ್ರಯತ್ನ ಪಡ್ತಿದ್ದ. ಇನ್ಸ್ಪೆಕ್ಟರ್, ಇದೊಂದು ರಾಬ್ರಿ ಅಟೆಂಪ್ಟ್ ಅಷ್ಟೇ. ನೀವು ಆ ಆ್ಯಂಗಲಲ್ಲೇ ಇನ್ವೆಸ್ಟಿಗೇಟ್ ಮಾಡಿ. ನನಗೆ ಸೆಕ್ಯೂರಿಟಿ ಏನೂ ಬೇಕಾಗಿಲ್ಲ. ಸಾರಿ ಫಾರ್ ದ ಟ್ರಬಲ್ಸ್. ಹಾಗಲ್ಲ ಮಗನೇ. ಅಪ್ಪ ಪ್ಲೀಸ್, ನನಗೇನೂ ಆಗಲ್ಲ. ನನ್ನನ್ನು ಅಟ್ಯಾಕ್ ಮಾಡಬೇಕು ಅನ್ನೋಂಥ ಶತ್ರುಗಳು ನನಗಂತೂ ಯಾರೂ ಇಲ್ಲಪ್ಪ. ಅಷ್ಟಕ್ಕೂ ರಾತ್ರಿ ಬಂದಿದ್ದು ಯಾರು, ಯಾಕೆ ಬಂದ ಅನ್ನೋದನ್ನು ತಿಳ್ಕೊಳ್ಳೋಣ. ಖಂಡಿತ ಸಿಕ್ಕಾಕೋತಾನೆ, ಆವಾಗ ವಿಚಾರಿಸ್ಕೊಳ್ಳೋಣ. ಓಕೆ ಸರ್, ಏನಾರ ಪ್ರಾಬ್ಲಮ್ ಆದರೆ ಫೋನ್ ಮಾಡಿ ಸರ್. ಓಕೆ ಓಕೆ ಇನ್ಸ್ಪೆಕ್ಟರ್, ನಾ ಬರ್ತೀನಿ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಹೋಗಿ ಬನ್ನಿ. ರೀ, ಯಾಕೆ ಪೊಲೀಸ್ನ ಕಳಿಸ್ಬಿಟ್ರಿ? ಅವ್ರಿದ್ದಿದ್ರೆ ಸಹಾಯ ಆಗ್ತಿತ್ತು. ಎಲ್ರಿಗಿಂತ ನಿನ್ನ ಟೆನ್ಷನ್ನೇ ಜಾಸ್ತಿ ಆಗಿದೆ ನನಗೆ.
ನೀನು ಹೆದರ್ಕೊಳ್ಳೋದಷ್ಟೇ ಅಲ್ಲದೆ ಎಲ್ರೂ ಹೆದರ್ಸ್ತಾ ಇದೆಯಾ. ನೀನ್ ಹೆಂಡತಿಗಲ್ದೆ ಮತ್ತಿನ್ಯಾರ್ಗ್ ಭಯ ಇರುತ್ತೋ? ಏನೇ ಆದ್ರೂ ನೀನ್ ಮಾತ್ರ ಹುಷಾರಾಗಿರ್ಬೇಕು. ಸರಿ ಇಂದು, ಹುಷಾರಾಗೇ ಇರ್ತೀನಿ. ಅಪ್ಪ, ಆಫೀಸ್ಗೆ ಹೋಗಿ ಬರ್ತೀನಿ. ಆಫೀಸ್ಗ ಒಬ್ರೇ ಹೋಗ್ತಿದ್ದೀರಾ? ಇಲ್ಲ, ಒಂದು 15 ಜನ ಜೊತೆಗೆ ಬರ್ತಾ ಇದ್ದಾರೆ. ನೀನು ಬಂದ್ಬಿಡು. ದೇವಾಂಶ್, ಯಾಕಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ರಾತ್ರಿ ನಡೆದಿರೋ ಕೆಟ್ಟ ಘಟನೆನ ನೆನೆಸ್ಕೊಂಡು ಹಾಗೆ ಮಾತಾಡ್ತಿದ್ದಾಳೆ. ಸರಿ, ಹುಷಾರಾಗಿ ಹೋಗ್ಬಾ. ಸರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಬ್ರೋ, ಹೌದು, ರಾತ್ರಿ ಕಳ್ಳ ಮನೆಗೆ ಬಂದಾಗ ನೀನು ಎಲ್ಲಿದ್ದೆ ಬ್ರೋ? ಹೌದು, ರಾತ್ರಿ ಎಲ್ಲ ಕಾಣಲಿಲ್ಲ. ಎಲ್ಲಿ ಹೋಗಿದ್ದೆ? ಅದು ರಾತ್ರಿ ನನ್ನ ರೂಮಲ್ಲೇ ಮಲಗಿದ್ದೆ ನಾನು. ಅಷ್ಟು ಗಲಾಟೆ ಆಗ್ತಿದ್ರು ನಿನಗೆ ಎಚ್ಚರಿಕೆ ಆಗ್ಲಿಲ್ವಾ? ಅಂದ್ರೆ ಏನು ಹೇಳ್ತಿದ್ಯಾ? ಆ ಕಳ್ಳ ನಾನೇ ಅಂತಾನ? ಒಂದು ಸಲ ತಪ್ಪು ಮಾಡಿಬಿಟ್ರೆ ಆಮೇಲೆ ಏನೇ ನಡೆದ್ರು ಅದಕ್ಕೆ ಕಾರಣ ಅವನೇ ಇರ್ಬೋದು ಅನ್ನೋ ಅನುಮಾನ ಬರತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಸಾಮಾನ್ಯವಾಗಿ ಈ ವಿಷಯದಲ್ಲಿ ವಾಲಿ ಮೇಲೆ ಅನುಮಾನ ಪಡ್ಬೋದಾಗಿತ್ತು. ಆದ್ರೆ ರಾತ್ರಿ ಕಳ್ಳ ಹೊರಗಿಂದ ಬಂದಿರೋದ್ರಿಂದ ಮನೇಲಿದ್ದ ವಾಲಿ ಇದಕ್ಕೆ ಕಾರಣ ಆಗದೆ ಇರ್ಬೋದು. ಸದ್ಯ ಕಾಪಾಡಿದ್ಲು. ಕೆಲವು ಅನುಮಾನಗಳು ನಿಜ ಆಗಬಾರ್ದು. ನಿಜ ಆದರೆ ಅದಕ್ಕಿಂತ ದುರದೃಷ್ಟ ಬೇರೆ ಇರಲ್ಲ. ಸೊ ದುರದೃಷ್ಟವಂತ ಆಗದೆ ಇರೋ ಹಾಗೆ ನೋಡ್ಕೊ. ಹುಷಾರು. ಇವನಿಗೆ ಯಾಕೋ ನನ್ನ ಮೇಲೆ ಅನುಮಾನ ಇರಂಗಿದೆ. ಅವಳು ಯಾಕೆ ನನ್ನ ರೂಮ್ಗೆ ಹೋಗ್ತಾ ಇದ್ದಾಳೆ? ನೀವೇನಿಲ್ಲಿ? ಆ ಮಾತನ್ನ ನಾನು ಕೇಳಬೇಕು, ನೀನೇನಿಲ್ಲಿ? ಇದು ನನ್ನ ಬೆಡ್ರೂಮು. ನಿಮ್ಮ ರೂಮಾ? ನಿಮ್ಮ ರೂಮ್ ಒಳಗೆ ನಾನು ಹೇಗೆ ಬಂದೆ? ಸದ್ಯ ನೋಡ್ಲಿಲ್ಲ. ಇಲ್ಲ ಅಂದ್ರೆ ಮುಸ್ಕಾಕೊಂಡು ಬಂದಿದ್ದು ನಾನೇ ಅಂತ ಗೊತ್ತಾಗೋಗ್ತಿತ್ತು. ನಾನು ನಿಮ್ಮ ರೂಮ್ ಒಳಗೆ ಹೇಗೆ ಬಂದೆ? ಅದು ಮೆಟ್ಲಿಂದ ಲೆಫ್ಟ್ ತಿರುಗಿದ್ರೆ ನಿನ್ನ ಬೆಡ್ರೂಮು, ರೈಟ್ ತಿರುಗಿದ್ರೆ ನನ್ನ ಬೆಡ್ರೂಮು. ಯಾವುದೋ ಯೋಚನೆಯಲ್ಲಿ ಲೆಫ್ಟ್ ಹೋಗೋ ಬದಲು ರೈಟಿಗೆ ಬಂದಿದ್ಯಾ ಅನ್ಸುತ್ತೆ. ಹಾಗೆ ಆಗಿರ್ಬೇಕು. ಹೌದು, ನೀವೇನು ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ಗಾಬರಿನಾ? ಹಂಗೇನಿಲ್ವೇ? ಹಂಗೇನಿಲ್ಲ. ಅಲ್ಲ, ಯಾಕೆ ಹೀಗಿದ್ದೀರಾ? ರಾತ್ರಿ ಆ ಕಳ್ಳ ಸಿಕ್ಕಿದಾಗ ಅವನಲ್ಲಿ ಎಷ್ಟು ಹೆದರಿಕೆನ ನೋಡಿದ್ನೋ ಅಷ್ಟೇ ಹೆದರಿಕೆ ಈಗ ನಿಮ್ಮಲ್ಲೂ ನೋಡ್ತಿದ್ದೀನಿ. ಅಂದರೆ ಅದು
ಏನಂದ್ರೆ ಅಂದ್ರೆ ಪಾಪ ಇಲ್ಲಿವರೆಗೂ ಹೆಣ್ಣಿನ ಪರಿಚಯ ಇಲ್ದಿರೋ ಬ್ರಹ್ಮಚರ್ಯ ಅಲ್ವಾ? ಫಸ್ಟ್ ಟೈಮ್ ಒಂದ್ ಹೆಣ್ಣು ಇವನ್ ರೂಮಿಗೆ ಬಂದಿರೋದಕ್ಕೆ ಗಾಬರಿ ಮಾಡ್ಕೊಂಡಿದ್ದಾನವನು. ಹೌದು. ಥ್ಯಾಂಕ್ಸ್ ಸೇವ್ ಮಾಡಿದ್ದಕ್ಕೆ. ಮತ್ತೆ ನೀನೇನಾದ್ರೂ ತಲೆ ಹೊರಟೆ ಕೆಲಸ ಮಾಡಿದ್ರೆ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ನೋಡಿದ್ಯಲ್ಲ, ಮನೇಲಿರೋ ಪ್ರತಿಯೊಬ್ಬರ ಕಣ್ಣು ನಿನ್ ಮೇಲೆ ಇದೆ. ಮತ್ತೆ ಇದನ್ನ ರಿಪೀಟ್ ಮಾಡಬೇಡ. ಇಷ್ಟಾದ್ಮೇಲೂ ಮತ್ತೆ ಮಾಡ್ತೀನಾ? ಚಾನ್ಸೇ ಇಲ್ಲ. ಈ ಮುಸ್ಕಾಕೊಂಡ್ ಬಂದಿದ್ದು ನಾನೇ ಅಂತ ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕು. ದೇವಾ, ಹಾಯ್, ಚೆನ್ನಾಗಿದ್ಯಾ? ಹೇಯ್, ಹಾಯ್, ಚೆನ್ನಾಗಿದ್ಯಾನೋ? ಹೇ ವಾಟ್ಸಾಪ್. ಹೌದು, ನೀನೇನಿಲ್ಲಿ? ನನ್ನ ಈ ತರ ಓಪನ್ ಆಗಿ ಕೇಳಿದ್ರೆ ಏನ್ ಹೇಳಿ ಬ್ರೋ? ನೀನ್ ಏನಕ್ಕೆ ಬಂದಿದ್ಯೋ? ನಾನು ಅದಕ್ಕೆ ಬಂದಿದ್ದೀನಿ. ಬಾಳೆಹಣ್ಣು ತಗೊಳಕ? ಸುಮ್ನೆ ಇರು ಬ್ರೋ. ಹೊಸದಾಗಿ ಮದ್ವೆ ಆಗಿರೋ ಗಂಡು ಹಣ್ಣು ತಗೊಳಕ್ ಬರ್ತಾನ ಏನು? ಮಲ್ಲಿಗೆ ಹೂವ ತಗೊಳ್ಳೋಣ ಅಂತ ಬಂದೆ. ನನ್ನ ಲೈಫಲ್ಲಿ ನಿನ್ನಷ್ಟು ರೊಮ್ಯಾನ್ಸ್ ಇಲ್ಲ ಬ್ರೋ. ನಾನಂತೂ ನಮ್ಮ ಅಜ್ಜಿಗೆ ಬಾಳೆಹಣ್ಣು ತಗೊಂಡು ಹೋಗೋಣ ಅಂತಾನೆ ಬಂದಿದ್ದು. ಓ ಅಣ್ಣ, ಬಾಳೆಹಣ್ಣು ಕೊಡು. ನನ್ಗೆ ಮಲ್ಲಿಗೆ ಹೂವ. ಆಯ್ತಣ್ಣ, ಎಷ್ಟು ಬೇಕಣ್ಣ? ಒಂದು ಬುಟ್ಟಿ ಕೊಡು. ಆಯ್ತಣ್ಣ. ನನಗೂ ಒಂದು ಬುಟ್ಟಿಲ್ ಕೊಡು. ಸರಿ ಅಣ್ಣ, 2 ನಿಮಿಷದಲ್ಲಿ ಕೊಟ್ಬಿಡ್ತೀನಿ. ತೆಂಗಿನಕಾಯಿ ಇದೆಯೇನಪ್ಪ? ತೆಂಗಿನಕಾಯ? ಹಾಂ, ಕೊಡ್ತೀನಿ. ಎಷ್ಟು ಬೇಕಣ್ಣ? 2 ಕೊಡಪ್ಪ. ತಗೊಳ್ಳಿ ಅಣ್ಣ. ತಗೋ ದುಡ್ಡು. ಹಾಂ, ಥ್ಯಾಂಕ್ಸ್ ಅಣ್ಣ. ಇವರಿಬ್ಬರಲ್ಲಿ ಮಲ್ಲಿಗೆ ಹೂ ಯಾರು ಕೇಳಿದ್ರು, ಬಾಳೆಹಣ್ಣು ಯಾರು ಕೇಳಿದ್ರಪ್ಪ? ಹಾಂ, ಕರೆಕ್ಟ್ ಹಾಕಿದ್ದೀನಿ ಬಿಡು. ಪ್ಯಾಕಿಂಗ್ ರೆಡಿ ಸರ್. ಹೋಗಿ ನನ್ನ ಕಾರಲ್ಲಿ ಇಟ್ಬಿಡು. ಸರಿ ಸರ್. ನಮ್ಮ ಕಂಪ್ನಿಲಿ ಹೊಸ ಪ್ರಾಜೆಕ್ಟ್ ಶುರು ಮಾಡಿ ಸರ್, ಇದನ್ನು ನಿಮ್ಮ ಕಾರಲ್ಲಿ ಇಡ್ಲಾ ಸರ್? ಹಾಂ, ಸರಿ ಸರ್. ಕಾರಲ್ಲಿ ಇಟ್ಟಿದ್ದೀನಿ ಸರ್. ನಿಮ್ಮದು ಅಷ್ಟೇ, ದುಡ್ಡು ಕೊಡಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಸರಿ ಸರ್, ಓಕೆ. ಓಕೆ ಕಣ. ಓಕೆ, ನಾನು ಹೊರಡ್ತೀನಿ. ಬಾಯ್ ಸಿಗೋಣ. ನನ್ನ ಮರಿಬೇಡಪ್ಪ ನೀನು. ಮತ್ತೆ ಸಿಗೋಣ. ಸಿ ಯು. ಬಾಯ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್. ಹೇಯ್, ಹೂವ ಯಾಕೋ ಇಷ್ಟೊಂದು ಭಾರ ಇದೆ? ಮಲ್ಲಿಗೆ ಹೂ ಯಾಕೆ ಭಾರ ಇರತ್ತೆ ಸರ್? ನೋಡಿ ಏನಿದೆ ಅಂತ. ಸರ್, ಆಗ್ಲೇ ನೀವು ಕೇಳಿದ ಬಾಳೆಹಣ್ಣು ಅಲ್ವಾ? ಹುಚ್ಚ, ನಾನು ಹೂ ಕೇಳಿದ್ದು. ಅಯ್ಯೋ, ಗೊತ್ತಾಗ್ಲಿಲ್ಲ ಸರ್. ಮಲ್ಲಿಗೆ ಹೂ ಕೊಡ್ತೀನಿ ಸರ್. ಅಂದ್ರೆ ಮಲ್ಲಿಗೆ ಹೂವ. ಓ ದೇವಾ, ಎಂಜಾಯ್. ರಂಗ, ರಂಗ ಬಂದೆ ಅಣ್ಣ. ರಂಗ, ಏನಣ್ಣ ಫುಲ್ ಜೋಶಲ್ಲಿದ್ದೀರಾ? ನಿನ್ನ ಹೆಸರಿಡ್ ಕರಿತಾ ಇದೀನೋ, ಅದ್ರಲ್ಲಿ ಯಾವ ಉತ್ಸಾಹ ಇದೆಯೋ ನಿನ್ ತಲೆ? ಏನೋ ಅಣ್ಣ, ನಮ್ಮ ದೇವಾಂಶಣ್ಣ ಇತ್ತೀಚೆಗಂತೂ ಯಾವಾಗ ನೋಡಿದ್ರು ಉತ್ಸಾಹದಲ್ಲಿ ಇರ್ತಾರೆ. ಓವರ್ ಆಗಿ ಮಾತಾಡಿದ್ರೆ ತಲೆ ಮೇಲೆ ಕೊಡ್ತೀನಿ. ಕಾರಲ್ಲಿ ಬುಟ್ಟಿದೆ, ಹೋಗಿ ತಗೊಂಡ್ ಬಾ. ಆಯ್ತು ದೇವಾಂಶಣ್ಣ. ಏನಪ್ಪ, ಏನೋ ತಂದಿದ್ಯಾ ಅನ್ಸುತ್ತೆ? ಅದು ಸರ್ಪ್ರೈಸ್ ಇಂದು. ಏನ್ ತಂದಿರ್ಬೋದು, ಗೆಸ್ ಮಾಡು. ಏನಿರ್ಬೋದು? ಓ, ಈ ಬುಟ್ಟಿನ ನಿನ್ನ ಹೆಂಡತಿಗೆ ಏನೋ ತಂದಿರ್ತೀಯ ಬಿಡು. ಇಂದು ಇದು ಅನ್ಯಾಯ. ಅವನ್ ನೋಡಿದ ತಕ್ಷಣ ನಿನಗೆ ತುಂಬಾ ಇಷ್ಟ ಅಂತ ದಾರಿ ಮಧ್ಯೆ ಕಾರ್ ನಿಲ್ಸಿ ನಿನ್ಗೋಸ್ಕರ ತಗೊಂಡ್ ಬಂದ್ರೆ ನಾನು ಹೆಂಡತಿಗೋಸ್ಕರ ತಂದಿದ್ದೀನಿ ಅಂತ್ಯ. ಈ ಅವಮಾನನ ಅನುಮಾನನ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಸುಮ್ನಿರಿ ಅಣ್ಣ, ನೀವು ಅಜ್ಜಿಗೋಸ್ಕರ ಈ ಥರ ಗಿಫ್ಟ್ ಸ್ಟ್ರ್ಯಾಪ್ ಮಾಡಿಸ್ಕೊಂಬರ್ತೀರಾ? ಇದು ವೈದೇಹಿ ಅಮ್ಮವ್ರಿಗೆ ಆಗಿರುತ್ತೆ. ಅಲ್ಲಿ ನೋಡಿ, ಅಮ್ಮನವ್ರು ಕೂಡ ಬಂದ್ಬಿಟ್ರು. ಅಜ್ಜಿ ಏನು ಅಂದ್ಕೊಳ್ಳಲ್ಲ ಅಣ್ಣ. ಯಾರಿಗೋಸ್ಕರ ತಂದಿದ್ದೀರಾ ಅಂತ ನಿಜ ಹೇಳಿ. ಲೇ ರಂಗ, ನಿನ್ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಇಂದುಗೋಸ್ಕರನೇ ತಂದಿದ್ದು. ಬಾಯಿ ಮುಚ್ಕೊಂಡದನ್ನ ಅವಳ ಕೈ ಕೊಡು.
ಇಂದು ಅದನ್ನ ಏನ್ ಅನ್ಕೊಂಡೆ? ಬಾಳೆಹಣ್ಣು ನಿನ್ಗಿಷ್ಟ ಅಲ್ವಾ? ಹೌದಾ? ನಾನೇ ನಿನಗೆ ಹೇಳೋಣ ಅಂತಿದ್ದೆ, ಅಷ್ಟ್ರಲ್ಲಿ ತಂದ್ಬಿಟ್ಟೆ. ಅದು ನನ್ನ ಮೊಮ್ಮಗನಿಗೆ ನನ್ನ ಮೇಲಿರೋ ಪ್ರೀತಿ. ರಂಗ ತೆಗಿಯೋ. ತೆಗಿ ರಂಗ, ಅಜ್ಜಿಗೋಸ್ಕರನೇ ತಂದಿರೋದು ಅಂತಿದಾರಲ್ಲ. ತೆಗಿತಿದ್ದೀನಿ ದೇವಂಶಣ, ನೀವು ಸಿಕ್ಕಾಕೊಂಡ್ರೆ ಪರವಾಗಿಲ್ವಾ? ಸಿಕ್ಕಾಕೊಳ್ಳೋದೇನೋ, ಸುಮ್ಮನೆ ತೆಗಿಯೋ. ಸರಿ, ನಿಮ್ಮಿಷ್ಟ ಅಣ್ಣ. ನಿಮ್ಗೆ ಇಲ್ದಲ್ಲೇ ಇರೋ ಭಯ ನನ್ಗೆ ಯಾಕೆ? ಅಜ್ಜಿ ನೋಡಿ ಏನ್ ಗಿಫ್ಟ್ ತಂದಿದ್ದಾರೆ. ಹಾ